ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ತುಂಬ ದಿನ ಆದಮೇಲೆ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು 20 ಡೇಸ್ ಆಗೋಗಿತ್ತು. ಏನಂದರೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗೆ ತಂಗಿ ಮದುವೆ ಬ್ಯುಸಿಯಲ್ಲಿ ಇದ್ರಲ್ವ, ಅಲ್ಲಿ ಇಲ್ಲಿ ಓಡಾಡೋದು ತುಂಬ ಕೆಲಸಗಳಿರುತ್ತಲ್ವ, ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ತಂಗಿ ಮದುವೆನ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ, ಅದು ಒಂದೊಂದಾಗಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ಬರ್ತೀನಿ. ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದು ಬಂದುಬಿಟ್ಟು ಶನಿವಾರ ಸಂಜೆ ಲಾಗ್ ಆಗಿರುತ್ತೆ. ಸಂಡೇ ಬಂದು ನಮ್ಮ ಹಸ್ಬೆಂಡ್ ಬರ್ತಡೇ ಇತ್ತು. ಅವ್ರಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಹಾಲನ್ನ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರಿಗಿಂತ ಹಾಲು ಹಾಕೋದ್ರಿಂದ ಗುಲಾಬ್ ಜಾಮೂನ್ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಅಂಗಡಿಯಲ್ಲೆಲ್ಲ ಕೊಡ್ತಾರೆ ನೋಡಿ, ಅದೇ ಥರ ಇರುತ್ತೆ. ಈ ಟಿಪ್ನ ಫಾಲೋ ಮಾಡಿ ನೋಡಿ. ಇನ್ನು ಬಂದುಬಿಟ್ಟು ಸಕ್ಕರೆ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ, 1.5 ಕಪ್ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ. ನಾವು ಯಾವ ಅಳತೆಯಲ್ಲಿ ಸಕ್ಕರೆ ತಗೊಂಡಿರ್ತೀವೋ, ಎಷ್ಟು ತಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ನೀರನ್ನ ತಗೋಬೇಕು. ಇವಾಗ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಸಕ್ಕರೆ ಪಾಕ ಆಗೋಷ್ಟರಲ್ಲಿ ಇದು ಉಂಡೆ ಮಾಡಿಕೊಂಡ್ರೆ ಅದು ರೆಡಿ ಆಗಿರುತ್ತೆ. ನಮಗೆ ಇದು ಫ್ರೈ ಮಾಡೋಷ್ಟರಲ್ಲಿ ಇದು ಕರೆಕ್ಟಾಗಿರುತ್ತೆ. ಇವಾಗ ಕೈಗೆ ಬಂದುಬಿಟ್ಟು ತುಪ್ಪನ ಸವರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಈ ಥರ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ಇದು ಮಾಡಿಕೊಂಡು ಉಂಡೆ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ. ಇವಾಗ ಸಕ್ಕರೆ ಪಾಕ ಕೂಡ ರೆಡಿ ಆಗಿತ್ತು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಂಡು ಎತ್ತಿಡ್ತಾ ಇದ್ದೀನಿ. ಇವಾಗ ಉಂಡೆ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಜಾಮೂನ್ದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಉಂಡೆ. ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಕ್ರ್ಯಾಕ್ ಬಿಡಲ್ಲ, ಒಡೆದೋಗುತ್ತೆ ನೋಡಿ ಉಂಡೆ. ಆ ಥರ ಕೂಡ ಆಗೋದಿಲ್ಲ, ಯಾವುದೋ ಒಂದೊಂದು ಆಗುತ್ತೆ ಅಷ್ಟೇ. ಇನ್ನು ಇವಾಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮೇಲೆ ಮಾತ್ರ ಫ್ರೈ ಆಗಿಬಿಟ್ಟಿರುತ್ತೆ, ಒಳಗಡೆ ಎಲ್ಲ ಹಸಿಟ್ಟು ಹಂಗಂಗೆ ಇರುತ್ತೆ. ಇವಾಗ ಸ್ವಲ್ಪ ಸಕ್ಕರೆ ಪಾಕ ಬಿಸಿ ಇರಬೇಕಾದ್ರೆ ಇದನ್ನು ಜಾಮೂನ್ನ ಹಾಕ್ಬಿಟ್ಟು ಒಂದು 10 ನಿಮಿಷಕ್ಕೆಲ್ಲ ಹೀರ್ಕೊಂಬಿಟ್ಟಿರುತ್ತೆ. ಸಾಫ್ಟಾಗಿ ದೊಡ್ಡದಾಗಿ ಆಗಿಬಿಟ್ಟಿರುತ್ತೆ. ನಾನಿವಾಗ ಹಾಕಿ ಒಂದು 10 ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೈಟೆಲ್ಲ ಇಡೋ ಅವಶ್ಯಕತೆನೇ ಇರಲ್ಲ, ಒಂದು 10 ನಿಮಿಷಕ್ಕೆ ಚೆನ್ನಾಗಿ ಆಗಿಬಿಟ್ಟಿರುತ್ತೆ. ಇವಾಗ ನೋಡಿ ಒಂದು 10 ನಿಮಿಷ ಆದಮೇಲೆ ಪಾಕ ಎಲ್ಲ ನೀರ್ಕೊಂಬಿಟ್ಟಿದೆ. ಒಂದು 10 ನಿಮಿಷಕ್ಕೆ ಚೆನ್ನಾಗಿ ಆಗಿಬಿಟ್ಟಿತ್ತು ಸಾಫ್ಟಾಗಿ. ಇನ್ನು ಬೆಳಗ್ಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಇನ್ನು ನಮ್ಮ ಹಸ್ಬೆಂಡ್ಗೆ ಈ ಸರಿ ಬಂದುಬಿಟ್ಟು ಏನು ಗಿಫ್ಟ್ ಕೊಟ್ಟಿಲ್ಲ. ಯಾವಾಗೂ ಬೆಳ್ಳಿಯಲ್ಲಿ ಏನಾದ್ರು ಒಂದು ಗಿಫ್ಟ್ ಇಸ್ಕೊಡ್ತಾಯಿದ್ದೆ ವರ್ಷವೂ. ಈ ಸರಿ ತಂಗಿ ಮದುವೆ ಇರೋದ್ರಿಂದ ತುಂಬ ಖರ್ಚು ಇರೋದ್ರಿಂದ ಏನು ಇಸ್ಕೊಡೋಕ್ಕಾಗಿಲ್ಲ. ಇವಾಗ ಹಾಕ್ಕೊಂಡಿದ್ದಾರೆ ನೋಡಿ, ಆ ಡ್ರೆಸ್ ಮಾತ್ರ, ಶರ್ಟು ಪ್ಯಾಂಟ್ ಮಾತ್ರ ಇಸ್ಕೊಟ್ಟೆ. ಇನ್ನು ನಮ್ಮ ಮನೆ ಹತ್ರ ಇರೋ ಆಂಜನೇಯ ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದ್ರಿ. ಆಪಕ್ಕೆ ಸ್ವಲ್ಪ ನೀವು ತೆಂಗಿನಕಾಯಿ ಹೊಡಿತಾ ಇದ್ರ. ತೆಂಗಿನಕಾಯಿ ಸ್ವಲ್ಪ ಕ್ರಾಸಾಗಿ ಹೊಡೆದ್ಬಿಟ್ರು. ಯಾವಾಗ ಹೊಡೆದ್ರು ನೀಟಾಗಿ ಬರೋದು, ರೌಂಡಾಗಿ ಹೊಡೆದ್ರೆ ಒಂಥರ ಮನಸ್ಸು ತೃಪ್ತಿ. ಅದನ್ನೇ ಹೇಳ್ತಾ ಇದ್ದೆ. ಹೊಡೆದಿದ ತಕ್ಷಣ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು, ಯಾವ ಥರ ಬಂದಿದೆ ನೋಡು ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅದೊಂದೊಂದು ಟೈಮ್ ಆ ಥರ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಇನ್ನು ಪೂಜೆ ಎಲ್ಲ ಮಾಡಿಕೊಂಡು, ಇಲ್ಲಿ ಆಂಜನೇಯ ವಿಗ್ರಹ ಇದೆ ನೋಡಿ, ಇದಂತೂ ನಮ್ಗೆ ತುಂಬಾ ಇಷ್ಟ. ಆಶೀರ್ವಾದ ಮಾಡೋ ಥರ ದೊಡ್ಡ ಸ್ಟ್ಯಾಚು. ಇನ್ನು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನು ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ಏನು ಮನೇಲಿ ಮಾಡಿರಲಿಲ್ಲ. ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಟ್ಲಲ್ಲಿ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ನೆನ್ನೆನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ. ಇನ್ನು ಮದುವೆಗೆ ಏನೇನು ಬೇಕು ನೋಡಿ ಎಲ್ಲ ಒಂದು ವಾರದಿಂದ ಪ್ಯಾಕಿಂಗ್ ನಡೀತಾ ಇತ್ತು. ಇನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಇವಾಗ ನನಗೆ ಆ ಓಲಾದಲ್ಲಿ ಬುಕ್ ಮಾಡಿಕೊಟ್ಟಿದ್ರು, ಆಟೋದಲ್ಲಿ ಹೊರಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಹಿಂದೆನೇ ಗಾಡಿಯಲ್ಲಿ ಬರ್ತಾಯಿದ್ರು. ಏನಂದರೆ ಲಗೇಜ್ ಎಲ್ಲ ಇತ್ತಲ್ವ, ಅದಕ್ಕೆ ಆಟೋದಲ್ಲಿ ಹೋಗಿದ್ರೆ. ಇನ್ನು ಫಸ್ಟ್ ಅಮ್ಮ ಮನೆಗೆ ಹೊರಟ್ವಿ. ಇನ್ನು ಅವ್ರು ಹೋಗೋಷ್ಟರಲ್ಲಿ ನಮ್ಮ ತಂಗಿಯವರೆಲ್ಲ ಕೇಕ್ ಎಲ್ಲ ಆರ್ಡ್ರ್ ಮಾಡಿ ಇಟ್ಟಿದ್ರು. ಹೋಗೋಷ್ಟರಲ್ಲಿ ಸರ್ಪ್ರೈಸ್ ಕೊಟ್ಟರು. ಇನ್ನೆಲ್ಲ ಕೇಕ್ ಎಲ್ಲ ತಿನ್ಕೊಂಡು ಯಾವ ಥರ ಹಚ್ಕೊಂಡು ಒಂದೇ ನಗ್ದಾಡಿದ್ದೀರಿ ಈ ವಿಡಿಯೋದಲ್ಲಿ ನೋಡಿ. ಇನ್ನು ಇವತ್ತಿನ ದಿನವೇ ನಮ್ಮ ನಾದಿನಿಯವ್ರದ್ದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಹಸ್ಬೆಂಡ್ ಕೂಡ ಇನ್ನು ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ಸರ್ಪ್ರೈಸಾಗಿ ಕೇಕ್ ಎಲ್ಲ ಕಟ್ ಮಾಡಿದ್ದಾರೆ.
ఏ, అది ఎగురుతుందంట్రా, హుషారు. అది ఓకిత బ్లస్ట్ అయిపోతున్నాము. చార్వి ఉన్నంటే హ్యాపీ బా నిన్న చార్వి ఆపకపోయి అదే కూకొనే కాదా ఏయ్ ఉన్నీడి అట్లే ఏ అది ఎగిరేసింది ఇట్లు పెట్టు గీత. అయ్యో చాలా జనాలకి ఎగిరిందమ్మా, దూరం పెట్టు. హ్యాపీ బర్త్డే టు యూ, హ్యాపీ బర్త్డే టు యూ, హ్యాపీ బర్త్డే. అంటే వీళ్ళు వాళ్ళతో యాక్టింగ్ చేస్తారు కదా, టొప్పర్లు చిరంజీవి, నాగార్జున, వెంకటేశ్వర వస్తారు కదా. మా మమ్మకి తినసు ఫస్ట్. ఫోటో పెట్టి అట్లే వీడియో చేయి. ఏ ఫోటోలు బాగా వస్తా లేడా, డ్రెస్ ఫేస్ ఒకే కలర్ ఉంది. అది కాదు, లైట్ ఆపోజిట్ ಕಡೆ ಹೋಗೋ. ಯಾಕೋ ಬಬ್ಲಿ ಬಂದಿಲ್ಲ? లాస్ట్ టైం పోయింది ఆడికేనా? పూజిస్తాను చూసుకో, విష్ణునికి పూస్తా అందరికి. ఆ పప్పు నువ్వు పెట్టలే, నువ్వు ఎత్తా నువ్వు పెట్టు. ఫోటో పెట్టు. ఇంకా అప్పు తినబెట్రా. అయ్యో చార్వి కలేసింటే బాగుండే నిదాన్మో. ఉండు అప్పు గారు తినబెట్టలే. అప్పు తినబెట్టు అని తినబెట్టు అప్పు గనికి. రూపం ఎంత ఉంది, రూపం అయ్యో వీడియో ఎత్తలేదా నేను వాళ్ళకి పూసినప్పుడు. అప్పు కనిపిస్తే ఏదంట మా అమ్మకి పోయి వీళ్ళిద్దరికి పెండ్లి కూతురికి పోయి అందరికి పెండ్లి కూతురికి ఏ సైలెంట్ గా ఉండు, నేను పోతాను. సైలెంట్ గా ఉండిపోయాడు. నో ఆల్రెడీ పూచిన ఏయ్ ఫస్ట్ బట్టలు చూడాలా అట్లా సుజాత చూడింగా ఉంది. రూపాయి చూడక ఏ బట్టల తుడి ఫస్ట్ ఉండము బట్టి మా ఒకటి వేస్ట్ బట్ట అంతే అయిపోయా మా క్లీన్ చేస్తాం అంతే అంతే ಕ್ಲೀನ್ ಎಷ್ಟು ನಗ್ದಿದ್ದೀರಂದ್ರೆ ಕೇಕ್ ಎಲ್ಲ ಹಚ್ಕೊಂಡು
ನೀವು ಈ ಥರನೇ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಎಷ್ಟು ಜನ ಈ ಥರ ಸೆಲೆಬ್ರೇಷನ್ ಮಾಡ್ಕೊತೀರಾ ಅಂತ. ಇನ್ನು ನಮ್ಮ ಹಸ್ಬೆಂಡ್ ನಮ್ಮ ಮನೇಲಿ ಕೇಕೆಲ್ಲ ಕಟ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ನಮ್ಮ ನಾದಿನಿಯವ್ರ ಮನೆಗೆ ಹೋಗಿ ಅವರು ಸಾಯಂಕಾಲ ಎಲ್ಲ ಕೇಕೆಲ್ಲ ತೊಗೊಂಬಂದು ಕಟ್ ಮಾಡಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದರು. ఫోటో పెట్టి హ్యాపీ ఏమమ్మా అయ్యో అది నవ్వుతా ఉంది. అది రూఢి అవ్వాల. ఎవరో హీరో వచ్చేసినారే అని. ఫస్ట్ ఉండింది దానికంటే ఇప్పుడు బెటర్ కదా. ఓకే అంటే మనం కొత్తగా చూస్తాం కదా, రెగ్యులర్ వాళ్ళకుంటే అది రూఢి అవ్వాలి.